ಯವ್ವ ಯವ್ವ ಬೇ ಯವ್ವ ಇಲ್ಲದೇನು ಬೇ ಮನಿ ತುಂಬಾ ಹುಡುಕಿದೆ ನಾನು. ಯಾಕೆಪ್ಪ ಏನಂತೆ? ಯವ್ವ ಏನು ಬೇ ಆ ನಮ್ಗೆ ಗಾಢವಾಗಿ ವಿಚಾರ ಮಾಡಕತ್ತಿ? ಇದ್ದವ ಬಿಡಯಪ್ಪ ಮನೇನ್ ರಾಮಾಯಣ. ಏನ್ ಹೇಳ್ಬಿಡು, ನಿನಗೆ ಯಾಕವೆಲ್ಲ ನನ್ನ ಚಿಂತೆ ನನ್ನ ಹತ್ರನ ಇರ್ಲಿ. ಏನಾಯ್ತು ಹೇಳು, ನೀ ಯಾಕೆ ಮನಿ ತುಂಬಾ ಹುಡುಕಿದಿ ನನ್ನ? ಯವ್ವ ಬೇ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳಯ್ಯಪ್ಪ, ಏನದು ಅಂತ ಖುಷಿ ಸುದ್ದಿ? ಮಗ ಮಕ್ಕ ಹಂಗ ಅಳ್ಳೈತಿ. ಹ್ಞೂ ಬೇವ, ಅದು ನಾನು ಮೊನ್ನೆ ಫೋನ್ಯಾಗ ಒಂದು ಕೆಲ್ಸದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಅದು ಪಾಸ್ ಆತ್ ಬೇವ. ಅವಳು ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಬೇವ. ಇವತ್ತಿಂದನ ಜಾಯಿನ್ ಆಗಂತ ಹೇಳಿದ್ರು ಬೇವ. ಹೌದಾ ಯಪ್ಪ, ಆಗ್ಲಿ ಬಿಡು. ಇವತ್ತಿಂದ ಅಂದ್ರೆ ಇವತ್ತಿಂದಾನೆ ಹೆಂಗ್ ಹೋಕ್ಕಿ? ಅಲ್ಲಿ ಹೊತ್ತಾಗಿ ಹೊತ್ತು ನಾಳೆಯಿಂದ ಬರ್ತಾನೆ ಅಂತ ಹೇಳು ಅವ್ರಿಗೆ. ಇಲ್ ಬೇವ, ಅದು ಹೋಗಿ ಜಾಯಿನ್ ಆಗಕ್ಕೆ ಏನಾಗೋದಿಲ್ಲ, ನಡೀತೈತಿ. ಎಷ್ಟೊತ್ತಾದ್ರೇನು ಬಾ ಅಂತ ಹೇಳ್ಯಾರ. ಮತ್ತು ನಾಳೆ ಅಂದ್ರೆ ಸರಿ ಅನ್ಸಂಗಿಲ್ಲ. ಮತ್ತು ಮೊದಲನೇ ದಿನ ಹಿಂಗಂತ ನೋಡ ನಂಗೆ ಆಗಬಾರ್ದು. ನಾನು ಹೋಗಿ ಬರ್ತೇನೆ ಬೇವ. ಇವ ಈಗ ನಿನಗೆ ಕೇಳಿ ಖುಷಿ ಆಗ್ಲಿಲ್ಲನ? ಖುಷಿ ಆತಪ್ಪ. ಅಯ್ಯೋ ಹುಚ್ಚ, ಮಗ ಕೆಲಸ ಸಿಕ್ಕರ ತಾಯಿ ಖುಷಿ ಆಗೋದಿಲ್ಲನ? ಖುಷಿ ಆತಪ್ಪ, ಖುಷಿ ಆತ. ಸಂಜೆ ಮುಂದೆ ಪಾಯಸ ಮಾಡ್ತಾನೆ ಅಂತ ಏನು? ಹ್ಞೂ ಬೇವ, ಅದು ನೀ ಮಾಡ್ತಿದ್ದಿಲ್ಲ ಶಾವಿಗೆ ಪಾಯಸ, ಅದನ್ನ ಮಾಡ್ಬೇವ. ಯಾವಾಗೂ ನಾವು ಶಾಲೆಗೆ ಫಸ್ಟ್ ಬಂದ್ರೆ ನಾವೇನ್ರ ಪ್ರೈಸ್ ತಗೊಂಬಂದಾಗ ಎಲ್ಲ ಮಾಡ್ತಿದ್ದಿಲ್ಲ ಬೇವ ಶಾವಿಗೆ ಪಾಯಸ, ಅದನ್ನ ಮಾಡ್ಬೇವ ಹಾಲು ಹಾಕಿ. ಅದನ್ನ ಮಾಡ್ತಾನೆ ಆತಾಯಪ್ಪ. ಯವ್ವ ಆದ್ರೂ ಯಾಕ ನೀನ್ ಖುಷಿಯಾಗಿಲ್ಬೇವ? ಖರೆ ಹೇಳು, ನನ್ನ ಕೆಲಸ ಸಿಕ್ಕದ್ದು ನೀನು ಖುಷಿ ಐತಿ ಇಲ್ಲ? ಶಾಲ್ಯಾಗ ಪಾಸ್ ಆಗೇನಿ ಅಂತ ಮಾರ್ಕ್ಸ್ ಕಾರ್ಡ್ ತಗೊಂಬಂದ್ರನ ಎತ್ಕೊಂಡು ಕುಂದಾಡ್ತಿದ್ದಿ. ಈಗ ಕೆಲಸ ಸಿಕ್ಕತಿ ಅಂದ್ರ ಯಾಕ ನಿನ್ ಮಕ್ಕದ ಮ್ಯಾಗ ಆ ಖುಷಿ ಕಾಣವಲ್ತು ಬೇವ? ಖುಷಿ ಆಕತಿಪ್ಪ, ಇಲ್ಲಂತಲ್ಲ. ಆದ್ರೆ ಒಂದು ಬೇಜಾರು ಏನಂದ್ರೆ, ಎಷ್ಟೋ ಕೊಂದು ಆಸ್ತಿ ಐತಿ ನಮ್ದ. ಇಷ್ಟು ದೊಡ್ಡ ಆಸ್ತಿ ಬಿಟ್ಟು ಮಂದಿ ಕೈಯಾಗ ಕೆಲಸ ಮಾಡಕ್ ಹೋಗ್ತಿರಲ್ಲ ಅನ್ನೋದೊಂದ ಬೇಜಾರಪ್ಪ. ಮತ್ತ ಅದ್ರಾಗ ನಂದು ತಪ್ಪೈತಿ ಅನ್ನ. ಸಣ್ಣದಿರ್ತ ಈ ಹೊಲ್ದಾಗ ಏನಿಲ್ಲ, ಈ ಹೊಲ್ದಾಗ ಏನಿಲ್ಲ, ನಮ್ಮ ಮಕ್ಕಳು ಕಲೀಲಿ ಕಲೀಲಿ ಕಲೀಲಿ, ನೌಕರಿ ಮಾಡ್ಲಿ ಅಂತಂದು ಸಾಲಿ 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 ಅಂತ ಕಳಿಸಿದ್ವಿ ಅಪ್ಪ ನಿಮ್ಮನ್ನ. ನೀವು ಸಾಲಿ ಓದಿದ್ರಿ, ಆ ಸಾಲಿಗೆ ತಕ್ಕಂತ ನೌಕರಿ ಹುಡುಕಿದ್ರಿ. ಆದ್ರ ಈಗ ಅನ್ಸಾಕತ್ತೈತಿ, ಇದ ಹೊಲ್ದಾಗ ಮಾಡ್ಕೊಂಡು ನೋಡ್ರ ಬೇಕಾದಟ್ ಐತಿ, ಯಾಕೆ ಮಂದಿ ಇದ್ರಿಗೆ ಹೋಗಿ ಕೈ ಒಡ್ಡಬೇಕು ನಮ್ಮ ಮಕ್ಕಳು ಅಂತ. ನೀ ಹೇಳೋದು ಖರೇನ ಯವ್ವ, ನಾನು ಇದನ್ನ ವಿಚಾರ ಮಾಡಿದ್ದೆ. ಹಾಗಾಗಿ ನಾನು ಇಷ್ಟು ದಿನ ಕೆಲಸದ್ದೇನು ವಿಚಾರ ಮಾಡಿದ್ದಿಲ್ಲ. ಈಗ ಅಪ್ಪನ ಜೋಡಿ ಇರೋರಂತೂ ಯಾರು ಇಲ್ಲ ಹೊಲಕ್ಕೆ. ಅಪ್ಪ ಒಬ್ಬನ ಬಡದಾಡ್ತಾನ. ಮತ್ತು ದೊಡ್ಡಣ್ಣನು ಹೊಲದ ಕಡೆ ಹೋಗಲ್ಲ, ನಡುಲಣ್ಣನು ಹೊಲದ ಕಡೆ ಹೋಗಲ್ಲ. ಇನ್ನು ನಾನು ಏನಾರ ಮಾಡ್ಬೇಕು ಈ ಹೊಲದಾಗ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ನಾನು ವಿಚಾರ ಮಾಡಿದ್ದೇವ. ಆದ್ರೆ ಒಮ್ಮಕ್ಲೆ ದಿಢೀರ್ ಅಂತ ಮದುವೆ, ಇದು ಎಲ್ಲ ದಿಢೀರ್ ಆಗತ್ಲೇನ. ಈಗ ನಾನು ಆಕಿಗೆ ಏನಂತ ಹೇಳಿ, ಈಗ ನಾನು ಜಾಬ್ ಮಾಡ್ತೀನಿ ಹಂಗ ಅಂತಂದು ಇದು ಮಾಡ್ಬಿಟ್ಟೇನಿ. ಈಗ ಅಲ್ಲಿ ಹೇಳಿ ಒಪ್ಕೊಂಡ್ಬಿಟ್ಟೇನಿ. ಅದಕ್ಕೆ ಈಗ ಒಂದು ಸ್ವಲ್ಪ ದಿನ ನಾನು ಜಾಬ್ ಮಾಡ್ತೇನೆ ಬೇವ. ಅಂದ್ರೆ ಸಣ್ಣ ಪುಟ್ಟ ಖರ್ಚಿಗೆ ಕೈಯಾಗ ಇರಾಕ್ ಬೇಕಲ್ ಬೇವ. ಹಾಗಾಗಿ ಅದ್ರ ಜೋಡಿ ಜೋಡಿ ನಾನು ಸ್ವಲ್ಪ ಹೊಲದ ಕಡೆಗೆ ಹಂಗೆ ಹೋಗ್ತಿರ್ತೇನೆ. ಆಮೇಲೆ ನೋಡೋಣಂತೆ, ನಾನು ಅಪ್ಪಗೆ ಕೈ ಜೋಡಿಸ್ತೇನೆ. ಆತಪ್ಪ ಆತ, ಒಟ್ಟು ನಿಮಗೆ ತಿಳಿದಂಗೆ ಮಾಡ್ರಿ ಏನು. ಆದ್ರೆ ಯಾವ್ದೇ ಕಾರಣಕ್ಕೂ ಈ ಆಸ್ತಿ ಕಳಿಬಾಡ್ರಿಪ್ಪ ಯಪ್ಪ. ನಾವಿದ್ದ ಕಾಲಕ್ಕಾಗಲಿ ನಾವಿಲ್ಲದ ಕಾಲಕ್ಕಾಗಲಿ ಈ ಆಸ್ತಿ ಕಳ್ಕೋಬೇಡ್ರಿ ಮಕ್ಕಳ ಏನು. ಈ ಆಸ್ತಿ ಸಿಗೋದು ಭಾರಿ ಕಷ್ಟ ಐತೆಪ್ಪ ಈಗಿನ ಕಾಲದಾಗ. ಒಂದು ಗೇಣು ಜಾಗ ಹಿಡಿಯೋದು ಭಾರಿ ಕಷ್ಟ ಐತಿ. ಅಂತಾದ್ರಾಗ ನಿಮ್ಮ ಅಜ್ಜ ನಿಮ್ಮಪ್ಪ ಎಲ್ಲರೂ ಇದನ್ನ ಉಳಿಸ್ಕೊಂಬಂದಾರ. ನೀವು ಉಳಿಸ್ಕೊಂಡು ಹೋಗ್ರಪ್ಪ, ಮೂವರು ಸೇರ್ಕೊಂಡು. ನನಗೇನು ಹೆಣ್ಮಕ್ಳಿಲ್ಲ ಏನಿಲ್ಲ, ಇದ್ರ ನೀವ ಮೂವಾರ ಉಣ್ಣೋರು ನೋಡ್ರಿ. ಉಳಿಸ್ಕೊಂಡು ಹೋಗ್ರಪ್ಪ, ನನ್ನ ಮಾತು ಕೇಳ್ರಿ ಒಟ್ಟ. ಆತ್ ಬೇವ, ನೀ ಹೇಳ್ದಂಗೆ ಆಗ್ಲಿ. ಇವ ಇನ್ನೊಂದು ಮಾತು ಬಿ ನಿನ್ನ ಹತ್ರ ಹೇಳ್ಬೇಕಾಗಿತ್ತು. ಹೇಳಪ್ಪ. ಹೇಳೋದು ಹೇಳ್ತಿ, ಕೆಲಸ ಸಿಕ್ಕತ್ತಿ ನಾ ಬ್ಯಾರೆ ಊರಿಗೆ ಹೋಗ್ಬೇಕು ಅನ್ನೋ ಮಾತು ಮಾತ್ರ ನನ್ನಿದ್ರಿಗೆ ಹೇಳಬೇಡಪ್ಪ. ಕೆಲಸ ಸಿಕ್ರು ಇದೇ ಊರಾಗಿದ್ದು ನಿಮ್ಮ ಅಣ್ಣ ಹೋಗ್ತಾನಲ್ಲ ರಮೇಶ್ ಅಣ್ಣ, ಹೋಗಿ ಬಂದು ಹೆಂಗ್ ಮಾಡ್ತಾನ ಹಂಗೆ ಹೋಗಿ ಬಂದು ಮಾಡಂಗಿದ್ರ ಕೆಲ್ಸಕ್ಕೆ ಹೋಗು. ಇಲ್ಲಂತೀಯೋ ಇದ ಹೊಲ ಮನೆ ಮಾಡ್ಕೊಂಡು ಹೋಗ್ಯಪ್ಪ.
ನಮಗ ಇಟ್ಟು ವರ್ಷ ನಿನ್ನ ಸಾಲಿ ಕಲ್ಸಾಕ್ ಬಿಟ್ಟಿದ್ದ ಬಾರಿ ದೊಡ್ಡ ವಿಷಯ. ಇನ್ನೂ ನೀನ್ ಬಿಟ್ಟಿರ್ಬೇಕು. ಇನ್ನೀಗಂತೂ ಮದುವೆ ಆಗೈತಿ, ಅದು ಮುದ್ನೆಂತ ಸೊಸಿ ಬಂದತಿ ಏನ. ಎಲ್ಲಾ ಬಿಟ್ಟಿರ್ಬೇಕಂದ್ರ ಬಾರಿ ಕಷ್ಟ ಆಕೈತೆಪ್ಪ. ಬೇರೆ ಊರಿಗೆ ಹೊಕ್ಕನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡ, ನನ್ನಿಂದ ಕೇಳಕ್ ಆಗೋದಿಲ್ಲ. ಇಲ್ವಿವ, ಅದೇನಲ್ಲ, ದಿನ ಅಪ್ ಅಂಡ್ ಡೌನ್ ಮಾಡೋದು. ನಾನು ಹೋಗಿ ಬಂದನ ಮಾಡ್ತೀನಿ. ಹೆಂಗೂ ಬೈಕ್ ಐತಲ್ಲ, ಭಾಳ ಏನು ದೂರ ಆಗಲ್ಲ. ನಾ ಎಲ್ಲ ಹೋಗಿ ಬಂದು ಮಾಡ್ತೀನಿ, ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಂಗಾದ್ರೂ ಸರಿ. ಇದು ಬ್ಯಾರಿನ ವಿಷಯ ಬೇವ. ಹೇಳಪ್ಪ ಏನ ಇವ. ಅದು ಅದು ದೀಪಾನು ಕೆಲ್ಸಕ್ಕೆ ಹೋಗ್ತಾನೆ ಅನ್ನಕತ್ತಿದ್ಲು. ಅದಕ್ಕೆ ಆಕಿಗೂ ಕೆಲಸ ನೋಡ್ಲೇನ್ ಬೇವ. ಅಲ್ಲ ಆಕಿ ಅಂದ್ಲು ನಾನು ಹೋಗ್ತೀನಿ ಅಂತಂದು. ಮತ್ತು ನಾನು ಏನು ಹೇಳಲಿ ಅಂತ ನನಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನೋಡೋಣಂತ ಅಂತ ಹೇಳೇನಿ. ಮತ್ತು ನಿನ್ನ ಕೇಳೋಣಂತ ನೀನು ಕೇಳಿದೆ. ನೀ ಹ್ಞೂ ಅಂದ್ರೆ ಆಕಿಗೂ ಕೆಲಸ ನೋಡ್ಲೇನ್ ಬೇವ. ಅಲ್ಲ ಓದ್ಯಾಳ, ಯಾಕೆ ಸುಮ್ಮನೆ ಮನ್ಯಾಗ ಕುಂದ್ರತು ಅಂತ. ವಿಚಾರನ ಒಳ್ಳೇದೈತಪ್ಪ. ಆದ್ರೆ ಹೆಣ್ಮಕ್ಳು ಓದ್ಯಾರ ಅಂತಂದ್ರೆ ಹೊರಗೆ ಹೋಗಿ ದುಡಿಬೇಕಂತೇನಿಲ್ಲಪ್ಪ. ಮನ್ಯಾಗೂ ಮಾಡಾಕ ಸಾಕಷ್ಟು ಕೆಲಸ ಅದಾವ. ಅಂದ್ರೆ ಮನೆ ಕೆಲಸ ಅಂತಲ್ಲ, ದುಡಿಯ ದಾರಿ ಹೇಳಾಕತ್ತೀನಿ. ಮನ್ಯಾಗೂ ಭಾಳ ಮಾಡ್ಬೋದು. ಇರ್ಲಿ, ಅದೆಲ್ಲ ಇರ್ಲಿ, ಅದು ಬೇರೆ ಮಾತು. ದೀಪಾಗಲ್ಲಿ ಹೇಳಾಕತ್ತಿರೋದು ಹಂಗ ಹೇಳಿದ್ನಪ್ಪ. ಇದಾತಮ್ಮ, ಆಕಿಗೆ ಕೆಲ್ಸಕ್ಕೆ ಕಳ್ಸೋದು ಬ್ಯಾಡ. ಇವ ಯಾಕೆ? ಅಲ್ಲ ಹೋಗ್ತಾಳ ಬಿಡು, ಹೋಗಲ್ಲಕ್ಕ. ಮನ್ಯಾಗಾರ ಕುಂತು ಏನು ಮಾಡ್ತಾಳ? ಮನೇನ ಕೆಲಸ ಎಲ್ಲ ಪಟ ಮಾಡ್ಕೊಂಡು ಹೋಗ್ತಾನೆ ಅನ್ನಕತ್ತಿದ್ಲು. ಅದ್ರಾಗ ಮನ್ಯಾಗ ಮಾಡಕ್ ಭಾಳ ಜನ ಅದಾರಲ್ಲ, ಹಂಗಾಗಿ ಮನ್ಯಾಗ ಆಕಿನೂ ಮನ್ಯಾಗ ಕುತ್ಕೊಂಡು ಏನು ಮಾಡ್ತಾಳ ಅಂತ. ಹಂಗಲ್ಲ ಹುಚ್ಚ, ಅಟ್ಟಕ್ಕ ಯಾಕೆ ಮಕ ಎಳಿಸಿದಿ? ನಾ ಹಂಗ ಹೇಳಾಕತ್ತಿಲ್ಲ. ಆಕಿ ಸಣ್ಣಕ್ಕಿರ್ತಾಗಿಂದ ನಾನು ಓದ್ಬೇಕು ಅನ್ನಕಿ. ಅವ್ರಪ್ಪ ಬ್ಯಾಡ್ ಅಂದು ಅವ್ರವ್ವ ಕದ್ದು ಮುಚ್ಚಿ ಹಂಗ ಹಿಂಗ್ ಮಾಡಿ ಆಟ ಓದ್ಸಾಳಕಿಗೆ. ಆಕಿ ಪಟ್ಟದ ಪರ್ಪಾಟ್ಲ ಬ್ಯಾಡಪ್ಪ, ಯಾರಿಗೂ ಬೇಡ, ಶತ್ರುಗಳಿಗೂ ಬ್ಯಾಡ ಆಕಿ ಪರ್ಪಾಟ್ಲ. ಹೆಂಗ್ ಕಷ್ಟಪಟ್ಟ ಹುಡುಗಿನ ಆಟ ಓದಿಸೈತೆ ಅದು ಮೀನಾಕ್ಷಿ. ಆಕಿಗೆ ಗೊತ್ತದ, ದೇವ್ರಿಗೆ ಗೊತ್ತ ನೋಡಕಿ ಕಷ್ಟ ಏನನ್ನೋದು. ಏನ ಅವ್ರು ಭಾರಿ ಕಷ್ಟಪಟ್ಟಾರಪ್ಪ ತಾಯಿ ಮಗಳು. ಅದಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ, ಆಕಿ ಕದ್ದು ಮುಚ್ಚಿನ ಅಷ್ಟು ಚಲೋ ಓದ್ತಾಳ ಅಂದಾಗ ಯಾರು ಅವ್ರ ಒಂದು ಒಬ್ಬಕ್ಕಿದ ಸಪೋರ್ಟ್, ಬೇರೆ ಯಾರ್ದು ಸಪೋರ್ಟ್ ಇಲ್ದಾನ ಆಕಿ ಅಷ್ಟು ಓದ್ತಾಳ ಅಂದ್ರೆ, ಈಗ ನೀನು ನಾವು ಎಲ್ಲಾರು ಆಕಿಗೆ ಸಪೋರ್ಟ್ ಮಾಡಿ ಓದಿಸಾಕತ್ತಿದ್ರ ಎಷ್ಟು ಓದ್ಬೋದಕ್ಕಿ, ಎಲ್ಲಿಗೆ ಹೋಗಿ ಮುಟ್ಟಬೋದಕ್ಕಿ ವಿಚಾರ ಮಾಡಿ ಏನು. ಅದಕ್ಕೆ ಯಪ್ಪ, ಆಕೇನು ಕೆಲಸ ಮಾಡೋದು ಬೇಡ. ಆಕಿಗೆ ಮುಂದೆ ಓದ್ಬೇಕನ್ನೋ ಆಸೆ ಭಾಳ ಇತ್ತು. ಆಕಿ ಏನು ಓದ್ತಾಳ ನೋಡು, ಅದನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ಹಚ್ಚಿ ಬಾಕಿನ. ಆಕಿ ಓದುವಲ್ಲಕ್ಕ, ಇಲ್ಲರ ಖುಷಿಲಿ ಸಮಾಧಾನದಿಲ್ಲ ಆರಾಮಾಗಿ ಆಕಿ ಓದುವಲ್ಲಕ್ಕ. ನಾನು ಕಣ್ಣಿದ್ರಿಗೆ ಆ ಹುಡುಗಿ ಕಷ್ಟ ನೋಡೇನಪ್ಪ. ಅದಕ್ಕೆ ಈಗರ ಆಕಿ ಆರಾಮಾಗಿ ಓದ್ಲಿ ಚಂದಂಗಿ ಅಂತ ನಾನು ಆಸೆ ಪಡಾಕತ್ತೇನೆ ನೋಡಪ್ಪ. ನೀನು ಗಂಡಾಗಿ ಆಕಿ ಜೊತೆಗೆ ನಿಲ್ಬೇಕು ಏನ. ನಾನ ಹೇಳ್ಬೇಕು ಅಂತಿದ್ದೆಕಿಗೆ, ನೀ ಏನಂತೀಯ ಬಿಡು ಅಂತ ಸುಮ್ಮನಿದ್ದೆ. ಮತ್ ನೀ ಕೆಲ್ಸಕ್ಕ ಕಳ್ಸಕ್ ತಯಾರಾಗಿ ಅಂದಾಗ ಮತ್ ಓದಾಕ ಕಳಿಸ್ತಿ, ಹೌದಲ್ಲ? ಅದಕ್ಕೆ ನೀನ ಹೋಗಿ ಮಾತಾಡಿ ನೀಗೇನು ಓದಾಕ ಇಷ್ಟ ಐತಿ ಅದನ್ನ ನಾನು ಕಲಿಸ್ತೀನಿ, ನೀ ಕಾಲೇಜಿಗೆ ಹೋಗು ಅಂತ ಹೇಳಪ್ಪ. ಹ್ಞೂ ಬೇವ, ಆತೀನಿ, ಹೆಂಗೆ ಹೇಳ್ತಿ ಹಂಗ ಮಾಡ್ತೀನಿ. ಅಲ್ಲ ಇವ, ಅದು ನಂದು ಇನ್ನೂ ಪೇಮೆಂಟು ಇಲ್ಲ, ಏನಿಲ್ಲ. ಈ ಕೆಲಸ ಚಾಲು ಆಗೈತಿ. ಮತ್ತು ಆಕಿ ಕಾಲೇಜ್ ಫೀಸು ಅದು ಎಲ್ಲ ಈಗ ಸದ್ಯಕ್ಕೆ ನನ್ನ ಕೈಲಿ ಆಗೋದಿಲ್ಲ ಬೇವ. ಅದಕ್ಕೆ ಒಂದು 2 ತಿಂಗಳ ನಾನು ಕೆಲಸ ಮಾಡ್ತೀನಿ, ಆಮೇಲೆ ರೊಕ್ಕ ಜಮಾ ಮಾಡ್ಕೊಂಡು ಆಮೇಲೆ ಆಕಿನ ಕಾಲೇಜಿಗೆ ಹಚ್ಚಿ ಬರ್ತೀನಿ. ಅಲ್ಲ ಈಗ ಹೆಂಗೂ ಮುಗ್ಯಾಕ ಬಂದವ, ಈಗ ಮುಂದಿನ ವರ್ಷ ಏನು ಕಾಲೇಜ್ ಚಾಲು ಆಕವಲ್ಲ ಆವಾಗ ಹಚ್ಚಿ ಬರ್ತಾನೆ ಅಂತ. ಅಯ್ಯ, ನೀನು ಹುಚ್ಚಿಗೆ ಹಿಡಿದಿಡುತ್ತೆ ಹೆಂಗ? ಹೋಗ, ನಾ ಇಲ್ಲನ, ನಿಮ್ಮ ಅಪ್ಪ ಇಲ್ಲನ? ತೀರಾ ಮಾಡ್ತೀವಿ ನೋಡ್ ನೀನು. ಯಾಕೆ ನೀನ ದುಡ್ದು ನೀನು ಹೆಂಡತಿಗೆ ಓದಿಸ್ಬೇಕಂತದೇನ? ಯಾಕೆ ನಾವು ಅದಾವಿಲ್ಲ? ಆಕಿ ಬರೀ ನಮ್ಮ ಮನೆ ಸೊಸಿ ಅಲ್ಲ, ನಮ್ಮ ಮಕ್ಕಳು ಸರಿ ಅವರು. ಆಕೆ ಬೇಕೆ ಅಲ್ಲ, 3 ಸೊಸ್ತ್ಯಾರಿದ್ರು 3 ಅಷ್ಟೇ, ಬರೀ ಅವ್ರು ಸೊಸ್ತ್ಯಾರಲ್ಲ, ನನ್ನ ಮಕ್ಕಳಿದ್ದಂಗ. ಈಗ ನಾವು ಮಾಡಿದ್ರೆ ಬೇರೆ, ನೀ ಮಾಡಿದ್ರೆ ಬೇರೆನಾ? ಹೋಗು. ಆಕಿಗೆ ಏನು ಓದಕ್ಕೆ ಇಷ್ಟ ಐತಿ ಏನಿಲ್ಲ ಅದನ್ನ ಕೇಳ್ಕೆಂಬ ಹೋಗು. ಇಲ್ಲ ಬರ್ದು ಮಾತಾಡ್ತಾನ, ದೊಡ್ಡ ಹಿರಿಯ ಮನುಷ್ಯ ಆಗ್ಯಾನ. ನಾವಿನ್ನು ಹಿರಿಯರ ಮನ್ಯಾಗ ಅದಾವ ಏನದು ಮರ್ತಿಗಿರ್ತೆ ಹೆಂಗ? ಹೋಗು.
ಸಣ್ಣಾರು ಸಣ್ಣಾರು ಮಕ್ಕಳು ಅಂತ ನಾವು ಅನ್ಕಂತವಿ. ಯಾವಾಗ ದೊಡ್ಡರಾಗಿ ನಿಲ್ತಾರ ಏನ ಗೊತ್ತಾಗಲ್ಲ. ಮಕ್ಕಳು ಎಷ್ಟ ದೊಡ್ಡರಾದ್ರು ತಂದೆ ತಾಯಿಗೆ ಸಣ್ಣರ ಅನ್ನಿಸ್ತಾರ. ಅಯ್ಯ ಇವು ಏನು ಸಣ್ಣ, ಇವು ನಮ್ಮ ಮಕ್ಕಳು. ಇವಕ್ಕೇನು ಬುದ್ಧಿ ಐತೆ, ಇವಕ್ಕೇನು ಬುದ್ಧಿ ಐತೆ, ಇವಕ್ಕೆ ಬುದ್ಧಿ ಕಮ್ಮಿ ಅನ್ನೋದ ನಮ್ಮ ತಲೆಯಾಗ. ಯಾವಾಗ ಅವ್ರ ಬುದ್ಧಿ ಬೆಳಿತೈತೆವು, ಯಾವಾಗ ಅವ್ರು ದೊಡ್ಡರಾಕರು ಗೊತ್ತಾಗಲ್ಲ. ನೋಡು, ನಿನ್ನಿಂದ ನಾ ಚಿಂತೆ ಮಾಡಾಕತ್ತಿದ್ದೆ. ಸಣ್ಣವ ಇಟ್ಲಗು ಮದುವೆ ಮಾಡಿಬಿಟ್ವಿ, ಜವಾಬ್ದಾರಿ ಹೆಂಗೆ ಹೊತ್ತಗಂತಾನೋ, ಏನು ಮಾಡ್ತಾನೋ ಏನು ಬಿಡ್ತಾನೋ ಅನ್ಕಂಡೆ. ಇವತ್ತು ಬಂದು ತಾನೇ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡಿ ಹೋಗ್ತಾನ. ಏನು ಮಾಡೋದು, ದೊಡ್ಡರಾದ್ರ ಮಕ್ಕಳು ಒಟ್ಟು. ಎಲ್ಲಾರಿಗೂ ಅವ್ರವ್ರ ಜವಾಬ್ದಾರಿ ಒಂದು ಗೊತ್ತಾತಲ್ಲ. ಇನ್ನು ಚಿಂತೆ ಬಿಡ್ತತಿ. ಇನ್ನು ದೇವರು ಯಾವಾಗ ಕರ್ಕೊಂಡ್ರು ಚಿಂತಿಲ್ಲ.